ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಕೊಂಡೂರುಮಠ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ದೊಡ್ಡಕರಡೇವು ಗ್ರಾಮದ ಡಿಟಿ ಸತೀಶ್ ಆಯ್ಕೆ. ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಮತ್ತು ಹೋಬಳಿ ಮುಖಂಡರು. ಅಧ್ಯಕ್ಷನಾಗಲು ಆಶೀರ್ವದಿಸಿದ ಎಚ್ಡಿ ರೇವಣ್ಣ ಮತ್ತು ಡಾಕ್ಟರ್ ಸೂರಜ್ ರೇವಣ್ಣನವರಿಗೆ ಆಭಾರಿ ಎಂದ ಸತೀಶ್. ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಚರ್ಚ್ ಆವರಣಕ್ಕೆ ಇಂಟರ್ಲಾಕ್ ಅಳವಡಿಕೆ. 13.5 ಲಕ್ಷದಲ್ಲಿ ನಿರ್ವಹಿಸಲಾಗುತ್ತಿರುವ ಕಾಮಗಾರಿಗೆ ಶಾಸಕ ಬಾಲಕೃಷ್ಣರಿಂದ ಪೂಜೆ. ಮುಂದಿನ ದಿನಗಳಲ್ಲಿ ಚರ್ಚ್ ಮುಂಭಾಗದ ಚರಂಡಿಗೆ ಸ್ಲ್ಯಾಬ್ ಅಳವಡಿಕೆ ಎಂದರು. ಶ್ರಾವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಜೆ ವೇಣುಗೋಪಾಲ್ ರವರ 37ನೇ ವರ್ಷದ ಹುಟ್ಟುಹಬ್ಬ. ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಸರ್ಕಾರಿ ಶಾಲೆ ಮಕ್ಕಳಿಗೆ ಬ್ಯಾಗ್ ವಿತರಣೆ. ಸರ್ಕಾರಿ ಶಾಲೆ ಉಳಿದ್ರೆ ಮಾತ್ರ ಬಡ ಮಕ್ಕಳಿಗೆ ಶಿಕ್ಷಣವೆಂದರು. ಹಾಗೂ ತಾಲೂಕಿನ ನುಗ್ಗೇಹಳ್ಳಿಯಲ್ಲಿನ ಪುರಾಣ ಪ್ರಸಿದ್ಧ ಶ್ರೀ ಸದಾಶಿವಸ್ವಾಮಿಯವರ ಬ್ರಹ್ಮರಥೋತ್ಸವ. ರಥೋತ್ಸವದಲ್ಲಿ ಭಾಗಿಯಾದ ಸಹಸ್ರಾರು ಭಕ್ತರು. ಸ್ವಾಮಿಗೆ ವಿಶೇಷ ಪೂಜೆ, ಅಲಂಕಾರ, ಉತ್ಸವ. ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಕುಂದೂರು ಮಠದಲ್ಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರದಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ದೊಡ್ಡಕರಡೇವು ಗ್ರಾಮದ ಡಿಟಿ ಸತೀಶ್ ರವರು ಅವಿರೋಧವಾಗಿ ಆಯ್ಕೆಯಾದರು. ಕುಂದೂರು ಮಠದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಬಿಆರ್ ಹರೀಶ್ ರಾಜೀನಾಮೆ ನೀಡಿದ್ರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಡಿಟಿ ಸತೀಶ್ ಹೊರತುಪಡಿಸಿ ಬೇರೆ ಯಾವ ನಿರ್ದೇಶಕರು ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಇವರ ಆಯ್ಕೆಯನ್ನ ಚುನಾವಣಾಧಿಕಾರಿ ವಿಜಯೇಂದ್ರ ಘೋಷಿಸಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಪಟೇಲ್ ಡಿಟಿ ಸತೀಶ್ ಮಾತನಾಡಿ, ಪ್ರಸ್ತುತ ಸಂಘದ ವ್ಯಾಪ್ತಿಗೆ ಒಳಪಡುವ 1350 ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 7.5 ಕೋಟಿ ರು ಸಾಲ ಮತ್ತು 16 ಸ್ತ್ರೀ ಶಕ್ತಿ ಸಂಘಗಳಿಗೆ 50 ಲಕ್ಷ ರು ಸಾಲ ನೀಡಲಾಗಿದೆ. ಸಾಲ ತೀರುವಳಿಯು 100% ಮುಂಬರುವ ದಿನಗಳಲ್ಲಿ ಹೊಸ ರೈತರಿಗೆ ಸಾಲ ನೀಡಲು ಕ್ಷೇತ್ರದ ಶಾಸಕರಾದ ಎಚ್ಡಿ ರೇವಣ್ಣನವರು ಮತ್ತು ವಿಧಾನ ಪರಿಷತ್ ಸದಸ್ಯರು ಹಾಗೂ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾದ ಡಾಕ್ಟರ್ ಸೂರಜ್ ರೇವಣ್ಣನವರ ಸಹಕಾರ ಕೋರಲಾಗುತ್ತದೆ. ಜೊತೆಗೆ ಸಂಘದ ಬಲವರ್ಧನೆಗೆ ಹೆಚ್ಚು ಶ್ರಮಿಸುವುದಾಗಿ ತಿಳಿಸಿದ ಅವರು, ತಮ್ಮನ್ನು ಸಂಘಕ್ಕೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ ಸಂಘದ ಉಪಾಧ್ಯಕ್ಷರು ಸೇರಿ ಎಲ್ಲ ನಿರ್ದೇಶಕರು ಮತ್ತು ಆಶೀರ್ವದಿಸಿದ ಶಾಸಕರಾದ ಎಚ್ಡಿ ರೇವಣ್ಣ ಹಾಗೂ ಡಾಕ್ಟರ್ ಸೂರಜ್ ರೇವಣ್ಣನವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಇವತ್ತು ನಡೆದಿದ್ದು, ಇವತ್ತು ನಾನು ಅವಿರೋಧವಾಗಿ ಆಯ್ಕೆ ಮಾಡಿದ ನನ್ನ ಎಲ್ಲ ನಿರ್ದೇಶಕರು ಎಲ್ಲರಿಗೂ ನನ್ನ ಅಭಿನಂದನೆಗಳು ತಿಳಿಸ್ತಾ, ಅದು ನನ್ನ ಇವತ್ತು ಈ ಮಟ್ಟಕ್ಕೆ ಆಯ್ಕೆ ಮಾಡೋಕ್ಕೆ ಮೂಲ ಕಾರಣವಾದ ಸನ್ಮಾನ್ಯ ಡಾಕ್ಟರ್ ಸೂರಜ್ ರೇವಣ್ಣವರು ಮತ್ತು ನಮ್ಮ ಎಚ್ ಡಿ ರೇವಣ್ಣನವರ ಸಹಕಾರದಿಂದ ಈ ಸೊಸೈಟಿನ ಸುಸೂತ್ರವಾಗಿ ನಡೆಸ್ಕೊಂಡ್ಬಂದು ಹಿಂದೆ ಏನು ಇರ್ತಕ್ಕಂಥ ಕಾಲದಲ್ಲೂ ಸಹ ಇದನ್ನು ಅಭಿವೃದ್ಧಿಗೊಳಿಸಿದ್ದಾರೆ. ಸನ್ಮಾನ್ಯ ನಮ್ಮ ಸೂರಜ್ ರೇವಣ್ಣವರು ಅಪೆಕ್ಸ್ ನಿರ್ದೇಶಕರಾದಾಗ ನಾವೆಲ್ಲ ಸನ್ಮಾನ ಮಾಡಬೇಕಾಗ್ತದೆ, ಕಾರಣಾಂತರ ಮಾಡೋಕ್ಕಾಗಿಲ್ಲ. ಇವತ್ತು ಬರ್ತಾ ಇದ್ದಾರೆ, ಅದಕ್ಕಾಗಿ ಇಲ್ಲೇ ಮಾಡ್ತಾ ಇದ್ದೀವಿ. ಹಂಗಾಗಿ ನನಗೆ ಇವತ್ತು ಎಲ್ಲರೂ ಸಹ ನಮ್ಮ ಇಡೀ ಕುಂದೂರು ಮಠ ಪಂಚಾಯತಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ನಮ್ಮನ್ನು ಆಯ್ಕೆ ಮಾಡಿದ್ರು. ಅವರಿಗೆಲ್ಲ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ನಾನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೂ ನಮಸ್ಕಾರ ಮಾಡ್ತಾ, ನನ್ನ ಹೆಚ್ಚು ಆಯ್ಕೆ ಮಾಡಿದಂಥ ನಮ್ಮ ಸೂರಜ್ ರೇವಣ್ಣ ಅವರಿಗೆ ಆಭಾರಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೂತನ ಅಧ್ಯಕ್ಷ ಡಿಟಿ ಸತೀಶ್ ರವರನ್ನು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣನವರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ ನಿರ್ದೇಶಕ ನೆಟಕೆರೆ ನಾಗರಾಜ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗ್ಯಾರಹಳ್ಳಿ ರವೀಶ್, ಎಪಿಎಂಸಿ ಮಾಜಿ ಅಧ್ಯಕ್ಷ ರಂಗಸ್ವಾಮಿ, ಮಾಜಿ ನಿರ್ದೇಶಕ ಸತೀಶ್, ದೊಡ್ಡಕರಡೇವು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಧು ಕರಡೇವು, ಬಳಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅನಂತಕುಮಾರ್, ಅರಣ್ಯ ಸಮಿತಿ ಸದಸ್ಯ ವೆಂಕಟರಮಣಸ್ವಾಮಿ, ಸಂಘದ ಉಪಾಧ್ಯಕ್ಷ ಡಿ ಜಗದೀಶ್, ನಿರ್ದೇಶಕರುಗಳಾದ ಬಿಆರ್ ಹರೀಶ್, ನಿಂಗೇಗೌಡ, ಸಿಎಂ ಮಂಜುನಾಥ್, ಡಿಎಲ್ ಸೋಮಶೇಖರ್, ಸಣ್ಣೇಗೌಡ, ಜಯಲಕ್ಷ್ಮಮ್ಮ ಕಾಳೇಗೌಡ, ಸುಶೀಲಮ್ಮ ಅಣ್ಣೇಗೌಡ, ಬ್ಯಾಂಕ್ ನಾಮಿನಿ ಎಸ್ಕೆ ಅಭಿಲಾಷ್, ಕಾರ್ಯನಿರ್ವಹಣಾಧಿಕಾರಿ ಕೀರ್ತಿಕುಮಾರ್, ಮುಖಂಡರಾದ ಉದ್ಯಮಿ ರವಿಗೌಡ, ಚಂದ್ರೇಗೌಡ, ದಿನೇಶ್, ನಂಬಿಹಳ್ಳಿ ಆನಂದ್, ಬಿಎನ್ ನಾಗೇಂದ್ರ ಸೇರಿ ಸಂಘದ ಸಹ ಕಾರ್ಯದರ್ಶಿ ಮಂಜುನಾಥ್, ಸಿಬ್ಬಂದಿಗಳಾದ ಸ್ಮಿತಾ, ಭಾಗ್ಯಮ್ಮ ಹಾಜರಿದ್ದರು.
ಎಲ್ಲ ಹಿಂದೆ ಇದ್ದ ಅಧ್ಯಕ್ಷರು ಹರೀಶ್ ಇಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಮುಂದಕ್ಕೂ ಒಳ್ಳೆ ಕೆಲಸ ಮಾಡಿ ಆಯ್ತಲ್ವಾ ಅಂತಂದು ಎಲ್ಲರಿಗೂ ಅಧ್ಯಕ್ಷರು ಮಾಡೋಣ. ಉಮೇಶ್ ಆಗ್ಬೋದು, ಆಮೇಲೆ ನೆಕ್ಸ್ಟ್ ಚೇಂಜ್ ಮಾಡಿ ದಿನೇಶ್ ಕೊಡಿ. ಆಮೇಲೆ ಲಾಸ್ಟ್ ಬೇಕು ಒಂದು ಲೇಡೀಸ್ ಕೊಂಡು ಅದನ್ನು ಅಧ್ಯಕ್ಷರು ಕೊಡೋದು ಬಸವರಾಜ್ ಎಲ್ಲರೂ ಕೊಡೋದು ದೊಡ್ಡಕಾಡು ಸತೀಶ್ ಅವರು ಆಯ್ಕೆಯಾಗಿದ್ದಾರೆ. ಎಲ್ಲ ಸರ್ವಾನುಮತದಿಂದ ಎಲ್ಲರ ಒಳ್ಳೆ ಕೆಲಸ ಮಾಡಲಿ, ರೈತರಿಗೆ ನಾನು ಮಾಡ್ತಾ ಇದ್ದ ವೆಯ್ಟ್ ಮಾಡಿ ಈ ವರ್ಷಗಡೆ ಒಂದು ಮಾಡಿ ತರೋಣ. ಜಾಗ ಇದೆ ಆಯ್ತು ಆಯ್ತು. ಈಗ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಈಗ ಒಂದ್ ನಿಮಿಷ ತಡೀರಿ. ಇದು ಚಿಕ್ಕಾಡೆ ಅದೇ ನಿರಂತರ ಕ್ರಿಶ್ಚಿಯನ್ ಸಮುದಾಯದ ಬಾಂಧವರು ಹಲವು ಬಾರಿ ತಮ್ಮಲ್ಲಿ ಮನವಿ ಮಾಡಿದ ಮೇರೆಗೆ ಪುರಸಭೆ ನಿಧಿಯಡಿ ಮೈಸೂರು ರಸ್ತೆಯಲ್ಲಿರುವ ಚರ್ಚ್ನ ಆವರಣಕ್ಕೆ 13 ಲಕ್ಷ ರು ವೆಚ್ಚದಲ್ಲಿ ಇಂಟರ್ಲಾಕ್ ಅಳವಡಿಸಲಾಗುತ್ತಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಸಿಜಿಎಂಆರ್ ಕಲ್ಯಾಣ ಮಂಟಪದೆದುರು ಇರುವ ಕ್ರಿಶ್ಚಿಯನ್ ಸಮುದಾಯದ ಪ್ರಾರ್ಥನಾ ಮಂದಿರದ ಆವರಣಕ್ಕೆ ಇಂಟರ್ಲಾಕ್ ಅಳವಡಿಸುವ ಕಾಮಗಾರಿಗೆ ಬುಧವಾರದಂದು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮಳೆಗಾಲದ ವೇಳೆ ಚರ್ಚ್ ಆವರಣ ಕೆಸರುಮಯವಾಗುತ್ತಿದ್ದರಿಂದ ಪ್ರಾರ್ಥನೆಗೆಂದು ಆಗಮಿಸುವವರಿಗೆ ತೊಂದರೆಯಾಗುತ್ತಿದ್ದನ್ನು ಮನಗಂಡು ಸಮುದಾಯದ ಮುಖಂಡರು ತಮಗೆ ಹಲವು ಬಾರಿ ಮನವಿ ಮಾಡಿದ ಮೇರೆಗೆ 13.5 ಲಕ್ಷ ರು ವೆಚ್ಚದಲ್ಲಿ ಇಂಟರ್ಲಾಕ್ ಅಳವಡಿಸಲಾಗುತ್ತಿದೆ. ಗುಡ್ ಫ್ರೈಡೆ ಹಬ್ಬದೊಳಗೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ತಿಳಿಸಲಾಗಿದೆ. ಚರ್ಚ್ ಪಕ್ಕದಲ್ಲಿ ಹಾದು ಹೋಗಿರುವ ಚರಂಡಿ ನಿರ್ಮಾಣದ ವೇಳೆ ಹೇಮಾವತಿ ಇಲಾಖೆಯಿಂದ ಚರ್ಚ್ಗೆ ಸಹಾಯಧನ ಒದಗಿಸಲಾಗಿದೆ. ಚರ್ಚ್ನ ಮುಂಭಾಗ ಇರುವ ಚರಂಡಿಗೆ ಲೋಕೋಪಯೋಗಿ ಇಲಾಖೆಯಡಿ ಸ್ಲ್ಯಾಬ್ ಅಳವಡಿಸಿ ಪ್ರಾರ್ಥನೆಗೆಂದು ಆಗಮಿಸುವವರ ದ್ವಿಚಕ್ರ ವಾಹನ ನಿಲುಗಡೆಗೆ ಅವಕಾಶವನ್ನು 2ನೇ ಹಂತದಲ್ಲಿ ಕೈಗೆತ್ತಿಕೊಳ್ಳಲಾಗುವುದು. ನಿಮ್ಮ ಹಿತಕ್ಕಾಗಿ ಕಾಲಕ್ಕೆ ಅನುಗುಣವಾಗಿ ಅವಶ್ಯವಿರುವ ಕೆಲಸಗಳನ್ನು ಮಾಡುತ್ತಾ ಬಂದಿರುವುದಾಗಿ ಹೇಳಿದರು. ಈ ವೇಳೆ ಚರ್ಚ್ನ ಫಾದರ್ ಜೆರೋಮ್ ಮಚಾಡೋ, ಪುರಸಭಾ ಮಾಜಿ ಸದಸ್ಯ ಸಿವೈ ಸತ್ಯನಾರಾಯಣ್, ಸಮಾಜದ ಮುಖಂಡರಾದ ಅಗಸ್ಟಿನ್, ರಾಜು ಅಂದ್ರೆಯಾಸ್, ಡೇವಿಡ್ ರಾಜು, ಶ್ರೀಮತಿ ಜೋಸ್ಪಿನ್, ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ಗುತ್ತಿಗೆದಾರ ರಾಜಣ್ಣ ಸೇರಿ ಇತರರು ಇದ್ದರು. ಅಗಸ್ಟಿನ್ ಅವರು ಕೂಡ 4-6 ಬಾರಿ ನನ್ನ ಮನೆ ಹತ್ರಕ್ಕೆ ಅಗಸ್ಟಿನ್ ಮತ್ತು ನಮ್ಮ ರಾಜು ಅವರು ಇದಕ್ಕೂ ಕೂಡ ಸಹಕಾರ ಬಂದಿದ್ದಾರೆ. ಇಲ್ಲಿ ಒಂದು ಚರ್ಚಿನ ಮುಂಭಾಗ ಇಂಟರ್ಲಾಕ್ನ ಹಾಕಿಸ್ಕೊಳ್ಬೇಕು ಅಂತ ನಾವು ಕೂಡ ಮಾಡಿದ್ವಿ. ಇವತ್ತು 13.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂಟರ್ಲಾಕ್ ವ್ಯವಸ್ಥೆಗೆ ಇವತ್ತು ಬುದ್ಧಿ ಪೂಜೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಹಬ್ಬ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಒದಗಿಸಿದ್ದಾರೆ. ಗುಡ್ ಫ್ರೈಡೆ ಶುಭ ಶುಕ್ರವಾರದ ಕಾರ್ಯಕ್ರಮ ಇರುವಂಥ ಹಿನ್ನೆಲೆಯಲ್ಲಿ ಅದರ ಅವಧಿಯ ಒಳಗಡೆ ಮಾಡಿಕೊಡ್ಬೇಕು ಅಂತ ಕೋರಿಕೆ ಸಲ್ಲಿಸಿದೆ. ಆಶ್ವಾಸನೆಗೆ ಅನುಗುಣವಾಗಿ, ಭರವಸೆಗೆ ಅನುಗುಣವಾಗಿ ಇವತ್ತು ಆ ಕಾಮಗಾರಿನ ಚಾಲನೆಯನ್ನು ನೀಡಿದ್ದೇವೆ. ಇದಲ್ಲದೆ ಚರ್ಚ್ ಪಕ್ಕದಲ್ಲೂ ಕೂಡ ಇದೆ ಹೇಮಾವತಿಯಿಂದ ಡ್ರೈನೇಜ್ ಮಾಡಿರುವಂಥದ್ದು, ಚರ್ಚ್ಗೂ ಕೂಡ ಇದೆ ಸಹಕಾರವನ್ನು ನಾವು ಅನುದಾನದಲ್ಲಿ ಕೂಡ ಮಾಡಿದ್ದೇವೆ. ಇದಲ್ಲದೆ PWD ಅನುದಾನ ಬಂದಂಥ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಡ್ರೈನು ಮತ್ತು ಸ್ಲ್ಯಾಬು ಅದನ್ನು ನಿಮ್ಮ ಬಂದಾಗ ಇಲ್ಲಿ ಭಕ್ತರು ಪ್ರಾರ್ಥನೆಗೆ ಬಂದಂಥ ಸಂದರ್ಭದಲ್ಲಿ ವಾಹನಗಳನ್ನು ನಿಲ್ಲಿಸ್ಕೊಳ್ಳೋದಕ್ಕೂ ಮತ್ತೊಂದಕ್ಕೆ ಅದನ್ನು 2ನೇ ಹಂತದಲ್ಲಿ ಅದನ್ನು ಕೂಡ ಮಾಡಿಸ್ಕೊಡುವ ನಿಟ್ಟಿನಲ್ಲಿ ಸಹಕಾರವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರ ವಿಶ್ವಾಸಕ್ಕೆ ಅನುಗುಣವಾಗಿ ಮೊದಲಿಂದನೂ ಕೂಡ ನಿಮ್ಮ ಕೋರಿಕೆಗೆ ಅನುಗುಣವಾಗಿ ನಾವು ನಮ್ಮ ಕರ್ತವ್ಯಗಳನ್ನು ಆಯಾ ಕಾಲಘಟ್ಟಗಳಲ್ಲಿ ಮಾಡ್ಕೊಂಬಂದಿದ್ದೇವೆ. ಮುಂದೂ ಕೂಡ ನಮ್ಮ ಸಹಕಾರ ನಿಮಗೆ ಪೂರ್ಣ ಪ್ರಮಾಣದಲ್ಲಿದೆ. ನಿಮ್ಮೆಲ್ಲರ ವಿಶ್ವಾಸ ಇರಲಿ ಅಂತ ನಾನು ಪ್ರಾರ್ಥನೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಜೆ ವೇಣುಗೋಪಾಲ್ ಅವರ 37ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವೇಣುಗೋಪಾಲ್ ಅಭಿಮಾನಿ ಬಳಗದ ವತಿಯಿಂದ ನುಗ್ಗೇಹಳ್ಳಿಯಲ್ಲಿನ ಸರ್ಕಾರಿ ಶಾಲೆ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತರಣೆ ಮಾಡಲಾಯಿತು.
ತಾಲೂಕಿನ ನುಗ್ಗೇಹಳ್ಳಿಯಲ್ಲಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದ ಸರ್ಕಾರಿ ಹಿರಿಯ ಬಾಲಕಿಯರ ಪ್ರಾಥಮಿಕ ಪಾಠಶಾಲೆ ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಥಮಿಕ ವಿಭಾಗದ ನೂರಾರು ಮಕ್ಕಳಿಗೆ ಎಜೆ ವೇಣುಗೋಪಾಲ್ ಅಭಿಮಾನಿ ಬಳಗದ ವತಿಯಿಂದ ಸ್ಕೂಲ್ ಬ್ಯಾಗ್ ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿದರೆ ಮಾತ್ರ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವುದನ್ನು ತಡೆಯಬಹುದಾಗಿದೆ. ನಮ್ಮ ಅಭಿಮಾನಿ ಬಳಗದ ವತಿಯಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅನುಕೂಲವಾಗಲೆಂದು ಸ್ಕೂಲ್ ಬ್ಯಾಗ್ ವಿತರಣೆ ಮಾಡಲಾಗುತ್ತಿದೆ. ನಾನು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಅಂದಿನ ದಿನಗಳಲ್ಲಿ ಹಣಕ್ಕೆ ಹೆಚ್ಚಿನ ಮಹತ್ವವಿತ್ತು. ಆದರೆ ಈಗ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಹೆಚ್ಚು ಶ್ರಮಿಸುತ್ತಿದ್ದಾರೆ. ಒಳ್ಳೆಯ ಕೆಲಸ ಮಾಡಲು ರಾಜಕಾರಣವನ್ನ ತರಬಾರದು. ರಾಜಕೀಯ ಹೊರತಾಗಿ ಸಮಾಜದಲ್ಲಿ ಸೇವೆ ಮಾಡುವುದು ನನ್ನ ಉದ್ದೇಶವಾಗಿದೆ. ಮುಂಬರುವ ದಿನಗಳಲ್ಲಿ ಶಾಲೆಯ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ತಮ್ಮ ನೆಚ್ಚಿನ ಹಿರಿಯ ಶಿಕ್ಷಕಿಯಾದ ಗಿರಿಜಾಂಬ ಅವರಿಂದ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾ ಮುಖಂಡರಾದ ಮರುವನಹಳ್ಳಿ ಕಾರ್ತಿಕ್, ಸರ್ಕಾರಿ ಹಿರಿಯ ಬಾಲಕಿಯರ ಪಾಠಶಾಲೆ ಮುಖ್ಯ ಶಿಕ್ಷಕಿ ನಳಿನಾ, ಕೆಪಿಎಸ್ ಪಬ್ಲಿಕ್ ಶಾಲೆ ಎಸ್ಟಿಎಂಸಿ ಉಪಾಧ್ಯಕ್ಷ ಪ್ರವೀಣ್, ಶಿಕ್ಷಕಿ ಗಿರಿಜಾಂಬ, ಯುವ ಕಾಂಗ್ರೆಸ್ ಮುಖಂಡರಾದ ಅಂಕನಹಳ್ಳಿ ಮನು, ಕಲ್ಕೆರೆ ಜೀವನ್, ಯುವ ಉದ್ಯಮಿ ಎನ್ಜೆ ಭರತ್, ಪ್ರಮುಖರಾದ ಅಲೋಕ್ ಬಾಗೂರು, ಚಂದ್ರಮೋಹನ್, ಮನು, ಪ್ರಸಾದ್, ಮನೋಜ್, ಪ್ರದೀಪ್, ಶರತ್ ಮಾದಲಿಗೆರೆ ಸೇರಿದಂತೆ ವೇಣುಗೋಪಾಲ್ ಅಭಿಮಾನಿ ಬಳಗದ ಸದಸ್ಯರು ಹಾಗೂ ಶಾಲಾ ಶಿಕ್ಷಕರು ಮತ್ತು ಮಕ್ಕಳು ಹಾಜರಿದ್ದರು. ಸ್ಕೂಲಲ್ಲಿ ಓದಬೇಕಾದ್ರೆ ನಾವು 6th ಅಲ್ಲಿ ಡಿಸ್ಟ್ರಿಕ್ಟ್ ಕಂಟೆಸ್ಟ್ ಮಾಡಿದ್ದು ವಾಲಿಬಾಲಲ್ಲಿ, 7th ಅಲ್ಲಿ ನಾವು ಡಿಸ್ಟ್ರಿಕ್ಕು ರನ್ನರ್ ಅಪ್ ಆದೋ. ನಾವು ನುಗ್ಗೇಳಿಲೇ ಓದಂತ ಹುಡುಗ, ನಾನು ಮೂಲತಃ ಅವೇರಳ್ಳಿ ಗ್ರಾಮದವನು. ಈಗ ಏನು ಹೇಳ್ಬೇಕಪ್ಪ ಅಂತಂದ್ರೆ, ನಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಒಂದು ಪೆನ್ಸಿಲ್ ಕೊಟ್ಟರು ಸಹ ಖುಷಿ ಆಗೋದು. ಒಂದು ಪೆನ್ಸಿಲ್ ಕೊಟ್ಟರೆ ಏನೋ ಒಂಥರ ಅದನ್ನ ತಿಂಗಳಾನ್ಗಟ್ಲೆ ನಾವು ಅದನ್ನ ಇಟ್ಕೊಂಡು ಇಂಥವ್ರು ಕೊಟ್ಟರು ಅನ್ನೋದೊಂದು ಏನೋ ಒಂದು. ಇವತ್ತಿನ ದಿನಗಳು ಏನಾಗಿದೆ ಅಂತಂದ್ರೆ, ಯಾರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನ ಯಾರು ಉಳಿಸೋಂಥ ಕಾರ್ಯಕ್ರಮನ, ಬೆಳೆಸೋಂಥ ಕಾರ್ಯಕ್ರಮನ ಮಾಡ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಶಿಕ್ಷಕರೊಂದವರಿಗೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಆಟೋಟಿಕೆಗಳಾಗಿರ್ಬೋದು, ಯಾವುದೇ ಥರ ನಿಮ್ಮ ಬೇಡಿಕೆಗಳು ಇರತಕ್ಕಂಥ ವಸ್ತುಗಳಾಗಿರ್ಬೋದು, ದಯಮಾಡಿ ನನ್ನ ಗಮನ ತಗೊಂಬನ್ನಿ. ನನ್ನ ಕೈಲಾದ ಸಹಾಯನ ನಾನು ಮಾಡ್ತೀನಿ. ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳನ್ನ ತುಂಬ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆಲ್ಲ ಸಹಕಾರ ಮಾಡೋಣ. ಮುಂದಿನ ದಿನಗಳಲ್ಲಿ ಇಲ್ಲಿರೋಂಥ ವಿದ್ಯಾರ್ಥಿಗಳು ಏನಾಗುತ್ತೆ, ಈಗ ಈ ಚಿಕ್ಕ ವಯಸ್ಸಲ್ಲಿ ನಾವು ಏನು ವಿದ್ಯಾಭ್ಯಾಸನ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ದೇಶ ಕಟ್ಟೋಂಥ ಯುವಕರು ಅವರೇನೆ. ಈಗ ರಾಜಕಾರಣ ಇನ್ನೊಂದು ಮತ್ತೊಂದು ಅದು ಬದುಕಿಡೋಣ. ನಾವು ಯಾವುದೇ ರಾಜಕಾರಣದಿಂದ ಇನ್ನೊಂದು ಬಂದಿಲ್ಲ. ನಾವೀಗ ಪ್ರೆಸೆಂಟ್ ಇರ್ಬೋದು, ನಾನು ಈಗ ಶ್ರಾವಣ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ. ನಾನು ಯಾವುದೇ ರಾಜಕಾರಣ ಇನ್ನೊಂದು ಅಂತ ಬಂದಿಲ್ಲ. ನಾನು ಓದಿದಂಥ ಶಾಲೆ, ನನ್ನ ಪ್ರೀತಿ, ನಾನು ವ್ಯವಹಾರ ಮಾಡ್ತಿರೋಂಥ ಜಾಗ, ನಾನು ಬೆಳೆದು ಬಂದಿರೋಂಥ ಜಾಗ ಇದು. ಹಾಗಾಗಿ ನಾನು ಓದಿರೋ ಶಾಲೆಯಲ್ಲಿ ಏನೋ ಒಂದು ನನ್ನ ಕಿರುಕಾಣಿಕೆ, ಇದು ನಾನು ಸಹಾಯ ಮಾಡ್ತೇನೆ ಅಂತ ಹೇಳ್ತಿಲ್ಲ, ನನ್ನ ಮನಸ್ಸು ತೃಪ್ತಿಗೋಸ್ಕರ ಮಾಡ್ತಾ ಇರೋದು ಇದು. ನಾನು ಇದೇ ಶಾಲೆಯಲ್ಲಿ ಈ ಕೂತಿರೋಂಥ ಮಕ್ಕಳ ಥರ ನಾನು ಕೂತ್ಕೊಂಡು, ನಾನು ಇದೇ ಗ್ರೌಂಡಲ್ಲಿ ಆಟ ಆಡ್ಕೊಂಡು, ಇದೇ ಗ್ರೌಂಡಲ್ಲಿ ಬೆಳ್ಕೊಂಡು, ಇದೇ ಜಾಗದಲ್ಲಿ ನಾನು ಓದಿ ವಿದ್ಯಾಭ್ಯಾಸ ಮಾಡಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಾಗಿ ನಾನು ಎಲ್ಲ ಶಿಕ್ಷಕರಿಂದ ಕೇಳ್ತಾ ಇದ್ದೀನಿ, ಯಾವುದೇ ಒಬ್ಬ ಈ ಕರ್ನಾಟಕ ಕೆಪಿಎಸ್ ಸ್ಕೂಲ್ ಇದೆ ಇಲ್ಲಿ, ಅವ್ರು ಹೇಳಿದ್ರು ಸಹ ಇವಾಗ ಇದೇ ಶಾಲೆಯಲ್ಲಿ ಓದಿ ಮಕ್ಕಳಿಗೆ ಬೆಳೆದೀನಿ ಅಂತ ಹೇಳಿದ್ದಾರೆ. ದಯಮಾಡಿ ಯಾರು ಸಹ ಉನ್ನತ ಭಾವಿಸ್ಬಾರ್ದು. ಈ ಸ್ಥಾನಕ್ಕೆ ಬರೋದಕ್ಕೆ ಅವ್ರದೇ ಆದ ಕಷ್ಟ ಭಾರಿ ಇರುತ್ತೆ. ಬಟ್ ಇವತ್ತಿನ ಜನ್ರೇಷನ್ ಅಲ್ಲಿ ಏನಾಗಿದೆ ಅಂದ್ರೆ, ಇವತ್ತು ಬರ್ತ್ಡೇ ಅಂದ್ರೆ ಎಲ್ಲ ಹೊರಗಡೆ ಹೋಗಿ ಎಂಜಾಯ್ ಮಾಡುವಂತ ಕಾಲ ಇವತ್ತು. ಅದರಲ್ಲೂ ಸಹ ನಮ್ಮ ಆತ್ಮೀಯ ಸ್ನೇಹಿತರಂತ ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಸದಾಶಿವ ಸ್ವಾಮಿಯವರ ಬ್ರಹ್ಮರಥೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸೋಮವಾರದಂದು ನೆರವೇರಿತು. ರಥೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಹೂವಿನ ಅಲಂಕಾರ ಸೇರಿದಂತೆ ವಿವಿಧ ಪೂಜೆಗಳು ನೆರವೇರಿದವು. ಗ್ರಾಮದ ರಾಜಬೀದಿಗಳಲ್ಲಿ ದೇವರ ಉತ್ಸವ ನಡೆಸಿ ನಂತರ ರಥದಲ್ಲಿ ದೇವರನ್ನ ಪ್ರತಿಷ್ಠಾಪಿಸಲಾಯಿತು. ಅಭಿಜಿನ್ ಮುಹೂರ್ತದಲ್ಲಿ ರಥಪೂಜೆ, ರಥಾರೋಹಣ ಮತ್ತು ಸಂಪ್ರದಾಯದಂತೆ ಪೂಜಾ ವಿಧಿವಿಧಾನಗಳು ನೆರವೇರಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡರು. ದೇವಾಲಯ ಸಮಿತಿ ಹಾಗೂ ದಾನಿಗಳ ಸಹಕಾರದಿಂದ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ರಥೋತ್ಸವದ ಅಂಗವಾಗಿ ಫೆಬ್ರವರಿ 26 ಗುರುವಾರದಿಂದ ಮಾರ್ಚ್ 4ರವರೆಗೆ ದೇವಾಲಯದಲ್ಲಿ ವಿಶೇಷ ಪೂಜೆ, ವಿವಿಧ ಉತ್ಸವಗಳು ನೆರವೇರಲಿವೆ. ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಶಾಸಕ ಸಿಎನ್ ಬಾಲಕೃಷ್ಣ, ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ, ಉದ್ಯಮಿಗಳಾದ ಕೃಷ್ಣೇಗೌಡ ಹಾಗೂ ಅಣತಿ ಯೋಗೇಶ್ ರಥೋತ್ಸವದಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸಿದರು.
ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಸದಾಶಿವ ಸ್ವಾಮಿ ಹಾಗೂ ರಥೋತ್ಸವಕ್ಕೆ ಹೂವಿನ ಅಲಂಕಾರದ ವ್ಯವಸ್ಥೆಯನ್ನು ಗ್ರಾಮದವರೇ ಆದ ತುಮಕೂರು ವಾಣಿಜ್ಯ ತೆರಿಗೆ ಪರಿವೀಕ್ಷಕ ಎನ್ಎಸ್ ಪ್ರಸನ್ನ ಆಯೋಜನೆ ಮಾಡಿದರು. ಹಾಗೂ ಅನ್ನ ಸಂತರ್ಪಣೆಗೆ ಬೂಂದಿ ಸೇವಾರ್ಥವನ್ನು ಸೇಟು ಬಳಗದ ವತಿಯಿಂದ ವ್ಯವಸ್ಥೆ ಮಾಡಲಾಗಿತ್ತು. ನೀರಿನ ವ್ಯವಸ್ಥೆಯನ್ನು ಗ್ರಾಮದ ಕೆಲವು ದಾನಿಗಳು ಹೆಚ್ಚಿನ ಸಹಕಾರ ನೀಡುವ ಮೂಲಕ ವ್ಯವಸ್ಥೆ ಕಲ್ಪಿಸಿದರು. ರಥೋತ್ಸವದಲ್ಲಿ ದೇವಾಲಯದ ಪ್ರಧಾನ ಅರ್ಚಕ ರಘು ದೀಕ್ಷಿತ್, ಆಗಮಿಕರಾದ ಶ್ರೀ ರಘು ಶರ್ಮಾ ಮಠಮುದ್ರೆ, ಶ್ರೀ ಸದಾಶಿವಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷ ಎನ್ಟಿ ಸಿದ್ದಪ್ಪ, ಚೀಟಿ ಸಮಿತಿ ಅಧ್ಯಕ್ಷ ಎನ್ಆರ್ ಮುರಳಿ, ಚೀಟಿ ಸಮಿತಿ ಕಾರ್ಯದರ್ಶಿ ಎನ್ಎನ್ ಕೃಷ್ಣಮೂರ್ತಿ, ಜಂಟಿ ಕಾರ್ಯದರ್ಶಿ ಜಿ ವಿರೂಪಾಕ್ಷಪ್ಪ, ಸೇವಾ ಸಮಿತಿ ಸಂಚಾಲಕ ಬಾಬು ಪ್ರಸಾದ್, ವೀರಶೈವ ಸಮಾಜದ ಅಧ್ಯಕ್ಷ ಎನ್ಎಸ್ ಗಿರೀಶ್, ಸೇವಾ ಸಮಿತಿ ಸದಸ್ಯರು ಮತ್ತು ಗ್ರಾಮಸ್ಥರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಕೊಂಡೂರುಮಠ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ದೊಡ್ಡಕರಡೇವು ಗ್ರಾಮದ ಡಿಟಿ ಸತೀಶ್ ಆಯ್ಕೆ. ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಮತ್ತು ಹೋಬಳಿ ಮುಖಂಡರು. ಅಧ್ಯಕ್ಷನಾಗಲು ಆಶೀರ್ವದಿಸಿದ ಎಚ್ಡಿ ರೇವಣ್ಣ ಮತ್ತು ಡಾಕ್ಟರ್ ಸೂರಜ್ ರೇವಣ್ಣನವರಿಗೆ ಆಭಾರಿ ಎಂದ ಸತೀಶ್. ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಚರ್ಚ್ ಆವರಣಕ್ಕೆ ಇಂಟರ್ಲಾಕ್ ಅಳವಡಿಕೆ. 13.5 ಲಕ್ಷದಲ್ಲಿ ನಿರ್ವಹಿಸಲಾಗುತ್ತಿರುವ ಕಾಮಗಾರಿಗೆ ಶಾಸಕ ಬಾಲಕೃಷ್ಣರಿಂದ ಪೂಜೆ. ಮುಂದಿನ ದಿನಗಳಲ್ಲಿ ಚರ್ಚ್ ಮುಂಭಾಗದ ಚರಂಡಿಗೆ ಸ್ಲ್ಯಾಬ್ ಅಳವಡಿಕೆ ಎಂದರು. ಶ್ರಾವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಜೆ ವೇಣುಗೋಪಾಲ್ ರವರ 37ನೇ ವರ್ಷದ ಹುಟ್ಟುಹಬ್ಬ. ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಸರ್ಕಾರಿ ಶಾಲೆ ಮಕ್ಕಳಿಗೆ ಬ್ಯಾಗ್ ವಿತರಣೆ. ಸರ್ಕಾರಿ ಶಾಲೆ ಉಳಿದ್ರೆ ಮಾತ್ರ ಬಡ ಮಕ್ಕಳಿಗೆ ಶಿಕ್ಷಣವೆಂದರು. ಹಾಗೂ ತಾಲೂಕಿನ ನುಗ್ಗೇಹಳ್ಳಿಯಲ್ಲಿನ ಪುರಾಣ ಪ್ರಸಿದ್ಧ ಶ್ರೀ ಸದಾಶಿವಸ್ವಾಮಿಯವರ ಬ್ರಹ್ಮರಥೋತ್ಸವ. ರಥೋತ್ಸವದಲ್ಲಿ ಭಾಗಿಯಾದ ಸಹಸ್ರಾರು ಭಕ್ತರು. ಸ್ವಾಮಿಗೆ ವಿಶೇಷ ಪೂಜೆ, ಅಲಂಕಾರ, ಉತ್ಸವ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.